ನಮಸ್ಕಾರ ವೀಕ್ಷಕರೇ ಈ ನಡುವೆ ಜಿ ಕನ್ನಡ ವಾಹಿನಿಯ ಅತಿ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಸರಿಗಮಪ ಶೋ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹೌದು ವೀಕ್ಷಕರೇ, ಜಿ ಕನ್ನಡ ವಾಹಿನಿ ಕೇವಲ TRP ಹೆಚ್ಚಳ ಮಾಡಿಕೊಳ್ಳುವ ಉದ್ದೇಶದಿಂದ ಹಳ್ಳಿ ಪ್ರತಿಭೆಗಳನ್ನು ಫೈನಲ್ ತನಕ ಕರೆತಂದು ನಂತರ ಅವರನ್ನು ಎಲಿಮಿನೇಟ್ ಮಾಡುತ್ತಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಹಳ್ಳಿ ಪ್ರತಿಭೆಯಾಗಿದ್ದ ದ್ಯಾಮೇಶ್ ಅವರನ್ನು ಸರಿಗಮಪ ಸೀಸನ್ 21ರಲ್ಲಿ ಫೈನಲ್ ತನಕ ಕರೆತಂದು ನಂತರ ಆತನನ್ನು ಎಲಿಮಿನೇಟ್ ಮಾಡುವುದರ ಮೂಲಕ ಆತನಿಗೆ ಜಿ ಕನ್ನಡ ವಾಹಿನಿ ಮೋಸ ಮಾಡಿದೆ ಅನ್ನುವ ಆರೋಪಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಜಿ ಕನ್ನಡ ವಾಹಿನಿ ಮತ್ತು ಜಡ್ಜ್ಗಳು ದ್ಯಾಮೇಶ್ ಅವರಿಗೆ ದೊಡ್ಡ ಮೋಸವನ್ನ ಮಾಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರೇಕ್ಷಕರು ಕಮೆಂಟನ್ನು ಮಾಡುತ್ತಿದ್ದಾರೆ. ಸದ್ಯ ಪ್ರೇಕ್ಷಕರು ಮಾಡುತ್ತಿರುವ ಈ ಕಮೆಂಟ್ಗಳನ್ನು ನೋಡಿದ ದ್ಯಾಮೇಶ್ ಅವರು ಈಗ ಲೈವ್ ಬಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸರಿಗಮಪ ಸೀಸನ್ 21ರ ಫೈನಲ್ ಸೋತ ಬೆನ್ನಲ್ಲೇ ಇದೇ ಮೊದಲ ಬಾರಿಗೆ ಲೈವ್ ಬಂದಿರುವ ದ್ಯಾಮೇಶ್ ಅವರು ಪ್ರೇಕ್ಷಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಸರಿಗಮಪ ಸೀಸನ್ 21ರಲ್ಲಿ ಯಾವುದೇ ರೀತಿಯ ಮೋಸವಾಗಿಲ್ಲ. ಅದೇ ರೀತಿಯಲ್ಲಿ ತೀರ್ಪುಗಾರರು ಕೂಡ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಯಾರೂ ಕೂಡ ಜಿ ಕನ್ನಡ ವಾಹಿನಿ ಮೋಸ ಮಾಡುತ್ತಿದೆ ಅಂತ ಕಮೆಂಟ್ ಮಾಡಬೇಡಿ ಅಂತ ದ್ಯಾಮೇಶ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ದ್ಯಾಮೇಶ್ ಮತ್ತು ಬಾಳು ಬೆಳಗುಂದಿ ಅವರನ್ನು ಕೇವಲ TRP ಹೆಚ್ಚಳ ಮಾಡಿಕೊಳ್ಳುವ ಉದ್ದೇಶದಿಂದ ಜಿ ಕನ್ನಡ ವಾಹಿನಿ ಫೈನಲ್ ತನಕ ಕರೆದುಕೊಂಡು ಬಂದಿದೆ ಅಂತ ಸಾಕಷ್ಟು ಜನರು ಕಮೆಂಟನ್ನು ಮಾಡುತ್ತಿದ್ದಾರೆ. ಸದ್ಯ ಈ ಕಮೆಂಟ್ಗಳನ್ನು ಓದಿದ ದ್ಯಾಮೇಶ್ ಅವರು ಈಗ ಫೈನಲ್ ಸೋತ ಬೆನ್ನಲ್ಲೇ ಲೈವ್ ಬಂದು ಎಲ್ಲ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಸ್ನೇಹಿತರೆ, ಜಿ ಕನ್ನಡ ವಾಹಿನಿ ಹಳ್ಳಿ ಪ್ರತಿಭೆಗಳಿಗೆ ಮೋಸ ಮಾಡುತ್ತಿದೆಯಾ ಅಥವಾ ಇಲ್ಲವಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.